ಸಂವಿಧಾನ ರಚನಕಾರ, ಭವ್ಯ ಭಾರತದ ಅಭಿವೃದ್ಧಿಯ ಹರಿಕಾರ. ಅನುಭವಿಸಿದರು ಅಸ್ಪೃಶ್ಯತೆಯ ಯಾತನೆ, ಮಾಡಿದರು ಜಾತಿ ಪದ್ಧತಿಯ ನಿರ್ಮೂಲನೆ. ದೇಶ ವಿದೇಶದಲ್ಲಿ ಪ್ರಬಂಧ ಮಂಡಿಸಿ, ರಾಜನೀತಿ ತತ್ವಶಾಸ್ತ್ರ ಅಧ್ಯಯನ ಪೂರೈಸಿ. ಸಾಹಿತ್ಯದ ಯಜ್ಞ ನಡೀತಾ ಇದೆ. ಒಂದು ಸಂಸ್ಕೃತಿಯ ಆವಿಷ್ಕಾರವನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಆಶೀರ್ವದಿಸಲು ಬಂದಿರುವಂತಹ ಪರಮ ಪೂಜ್ಯರು ಈ ಕ್ಷೇತ್ರವನ್ನು ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಕ್ಷೇತ್ರದ ತ್ರಿವೇಣಿ ಸಂಗಮವನ್ನು ಮಾಡಿರುವ ಒಬ್ಬ ಮಹಾನ್ ಪವಾಡ ಪುರುಷರು. ಈ ಶ್ರೀಮಠಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. ಜೋರಾಗಿ ಚಪ್ಪಾಳೆ ತರಬೇಕು. ಯಾಕೆಂದರೆ ಕನ್ನಡ ನಾಡಿನ ಎಲ್ಲ ಕವಿಗಳೇನು ಬಂದಿದ್ದೀರಿ, ನಿಮ್ಮೆಲ್ಲರ ಕವನಗಳು, ಕವನದ ಸಾಲುಗಳು ಈ ಕೃತಿಯಲ್ಲಿದೆ. ಹಾಗಾಗಿ ಸಂತೋಷ, ಸಂಭ್ರಮ ಪಡತಕ್ಕಂಥದ್ದು. ಹಾಗಾಗಿ ಇವರೆಲ್ಲರ ಆದರ್ಶಗಳು, ಹಾಗಾಗಿ ಪರಮ ಪೂಜ್ಯರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳತಕ್ಕಂಥ ಬುದ್ಧ ಬಸವ ಭೀಮ ಕೃತಿಯಲ್ಲಿ ಕರುನಾಡಿನ 251 ಕವಿಗಳ ಸಾಲುಗಳು, ಕಾವ್ಯಗಳು ಇದರಲ್ಲಿದೆ. ಇದರ